ಹಲೋ ಫ್ರೆಂಡ್ಸ್, ಇವತ್ತು ಶಿವರಾತ್ರಿಯ ಸ್ಪೆಷಲ್ ಸ್ವೀಟ್ ಗಾರ್ಗಿ ಅನ್ನು ಹೇಗೆ ಪ್ರಿಪೇರ್ ಮಾಡೋದು ಎಂದು ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒನ್ ಬೈ ಒನ್ ನೋಟ್ ಮಾಡ್ಕೊತ ಹೋಗೋಣ. ಗೋಧಿ ಹಿಟ್ಟು 1 ಕಪ್, ಬೆಲ್ಲ 1 ಕಪ್, ನೀರು 1 ಕಪ್, 1 ಚಮಚ ಎಳ್ಳು, 1/4 ಚಮಚ ಏಲಕ್ಕಿ ಪುಡಿ, ಕರಿಯಲು ಎಣ್ಣೆ. ಈಗ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಆ ಬಾಣಲಿಯಲ್ಲಿ 1 ಕಪ್ ನೀರು ಮತ್ತು 1 ಕಪ್ ಬೆಲ್ಲ ಇವೆರಡನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೆನಪಿರಲಿ, 1 ಕುದಿ ಬಂದರೆ ಸಾಕು, ಪಾಕ ಕುದಿ ತೊಳೋದು ಅವಶ್ಯಕತೆ ಇರೋಲ್ಲ. ಇವರು ನಮ್ಮ ತಾಯಿ ಉಮಾ ಮತ್ತು ನನ್ನ ಪತ್ನಿ ಶರ್ವಾಣಿ, ಮತ್ತಿದು ನಿಮ್ಮ ಸ್ನೇಹಿತ ಯಜಮಾನ್. ಫ್ರೆಂಡ್ಸ್, ನೆನಪಿರಲಿ, ಕುದಿಯ ಪಾಕ ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ. 1 ಕುದಿ ಬಂದರೆ ಸಾಕು. ಚೆನ್ನಾಗಿ ಕಲಕುತ್ತಾ ಇರಬೇಕು. ಫ್ರೆಂಡ್ಸ್, ಇದು ನನ್ನ ಮೊದಲನೆಯ ವಿಡಿಯೋ. ಯಜಮಾನ್ ಫುಡ್ ಆ್ಯಂಡ್ ಟ್ರಾವೆಲ್ ಡೆಸ್ಟಿನೇಷನ್. ಫ್ರೆಂಡ್ಸ್, ದಯಮಾಡಿ ನನ್ನ ಈ ಹೊಸ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಗಳನ್ನು ಸಹ ಮಾಡಿ. ಫ್ರೆಂಡ್ಸ್, ಈಗ 1 ಕುದಿ ಬಂದಾಯಿತು. ಈಗ ಇದು ಇನ್ನೊಂದು ಬಾಣಲೆ ತಗೊಂಡು ಅದರಲ್ಲಿ ಸೋಸ್ಕೊಳ್ಳೋ ಉದ್ದೇಶ, ಬೆಲ್ಲದಲ್ಲಿ ಕಸ ಕಡ್ಡಿಗಳು ಇರುವ ಚಾನ್ಸಸ್ ಇರುತ್ತೆ. ಅದನ್ನು ತೆಗೆದುಹಾಕೊಳ್ಳೋದಕ್ಕೆ ನಾವು ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡ ಮೇಲೆ ಈಗ ಕುದಿಯೋದಕ್ಕೆ ಇಡೋಣ. ಈಗ 1 ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಗೋಧಿ ಹಿಟ್ಟೇನು ತೊಗೊಂಡಿದ್ವಲ್ಲ 1 ಕಪ್ಪು, ಆ ಗೋಧಿ ಹಿಟ್ಟಿಗೆ 1 ಚಮಚ ಎಳ್ಳು ಮತ್ತು 1/4 ಚಮಚ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಈ ಮಿಶ್ರಣವನ್ನು ಕುದಿಯುವ ಬೆಲ್ಲದ ಪಾಕಕ್ಕೆ ಹಾಕೋಣ. ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಹುರ್ಕೊಳ್ತಾನೆ ಕಲಿಸ್ಕೋಬೇಕಾಗುತ್ತೆ. ಗೋಧಿ ಹಿಟ್ಟು ಹಸಿ ಇರುತ್ತಲ್ವ, ಅದು ಸಹ ಸ್ವಲ್ಪ ಬಿಸಿ ಇರುವಾಗಲೇ ಕಲಿಸ್ಕೋಬೇಕಾಗುತ್ತೆ. ಗ್ಯಾಸ್ ಮೇಲೆ ಇಟ್ಕೊಂಡೆ ಹುರ್ಕೋಬೇಕು ಮತ್ತು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 1 ಸ್ಪೂನ್ ತುಪ್ಪವನ್ನು ಬೆರೆಸ್ಕೋಬೇಕು. ತುಪ್ಪ ಬೆರೆಸುವ ಉದ್ದೇಶ ಏನಂದರೆ, ತಳ ಸರಿಯಾಗಿ ಬಿಟ್ಕೊಳ್ಳುತ್ತೆ. ನೋಡಿದ್ರಲ್ಲ, ಈಗ ತಳ ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಈ ಸಮಯದಲ್ಲಿ ಇದನ್ನು ಇನ್ನೊಂದು ಪ್ಲೇಟ್ ಅಥವಾ ಪಾತ್ರೆಯಲ್ಲಿ ಈ ಕಲಸಿದ ಮಿಶ್ರಣವನ್ನು ತೆಗೆದುಕೋಬೇಕು. ಈಗ ತೆಗೆದಾದ ನಂತರ ಈ ಮಿಶ್ರಣವನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಈ ಚಪಾತಿ ಹಿಟ್ಟನ್ನು ನಾದ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ನಾದ್ಕೋಬೇಕಾಗುತ್ತೆ. ಬಟ್ ಗಮನ ಇರಲಿ ಫ್ರೆಂಡ್ಸ್, ಮಿಶ್ರಣವನ್ನು ಪ್ಲೇಟಿಗೆ ತೆಗೆದ ತಕ್ಷಣವೇ ನಾದ್ಕೊಳ್ಳೋದಕ್ಕೆ ಆಗಲ್ಲ, ಯಾಕಂದರೆ ತುಂಬ ಬಿಸಿ ಇರುತ್ತೆ. 1-2 ನಿಮಿಷ ಇದನ್ನು ಆರಿಸ್ಕೋಬೇಕು. ಆರಿದ ನಂತರ ಮಾತ್ರ ನೀವು ಕಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದರೆ ಕೈಯಲ್ಲಿ ಗೊಬ್ಬೆ ಎದ್ದೊಳುವ ಚಾನ್ಸಸ್ ಇರುತ್ತೆ. ಹಾಗಾಗಿ 2 ನಿಮಿಷ ನಾವು ಆರಿಸ್ಕೋಬೇಕಾಗುತ್ತೆ. ಇದೇ ಸಮಯದಲ್ಲಿ ಸ್ಟವ್ ಮೇಲೆ ಎಣ್ಣೆಯನ್ನು ಸಹ ನಾವು ಬಿಸಿಗೆ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಹಿಟ್ಟು ಆರಿದೆ. ಸೊ ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ಉಗುರು ಬೆಚ್ಚಲ್ಲಿ ಇರುವಂಥ ನೀರನ್ನು ನಾವು ಕೈಗೆ ಹಚ್ಕೊಂಡು ಚಪಾತಿ ಹಿಟ್ಟಿನ ಥರ ನೀಟಾಗಿ ನಾದ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಗಮನ ಇರಲಿ, ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು 1-2 ನಿಮಿಷ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ನಂತರ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ.
ಫ್ರೆಂಡ್ಸ್, ನಂದು ಇದು ಹೊಸ ಚಾನಲ್ ಯಜಮಾನ್ಸ್ ಫುಡ್ ಆ್ಯಂಡ್ ಟ್ರಾವೆಲ್ ಡೆಸ್ಟಿನೇಷನ್ ಅಂತ. ಫ್ರೆಂಡ್ಸ್, ಈ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಕೊನೆಯಲ್ಲಿ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಈ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವು ಮಾಡ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಮಿಶ್ರಣವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಾಯಿತು. ಈಗ ಎಣ್ಣೆ ಬಿಸಿಯಾಗಿದೆಯಾ ಅಂತ ಒಂದು ಸಲ ನೋಡಿಕೊಂಡು ಈ ಉಂಡೆಗಳನ್ನು ಅಂಗೈಲಿಟ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು. ನಂತರ ಕಾದ ಎಣ್ಣೆಗೆ ಇದನ್ನು ಹಾಕಿ ಬೇಯಿಸ್ಕೊಳ್ಳೋದು. ಫ್ರೆಂಡ್ಸ್, ನೆನಪಿರಲಿ, ನಾವು ಎಣ್ಣೆ ಹಾಕಿದಾಗ ಹೈ ಫ್ಲೇಮಲ್ಲೇ ಎಣ್ಣೆಯನ್ನು ಬಿಸಿಗಿಡಬೇಕಾಗುತ್ತೆ. ನಾವು ಕರಿಯೋದಕ್ಕಿಂತ ಮುಂಚೆ ಇದನ್ನು ಲೋ ಫ್ಲೇಮಿಗೆ ಮಾಡಿಕೊಂಡು ಆಗ ಮಾತ್ರ ನಾವು ಕರಿಯೋದಕ್ಕೆ ಹಾಕಬೇಕಾಗುತ್ತೆ. ಇದರ ಉದ್ದೇಶ ಲೋ ಫ್ಲೇಮಲ್ಲಿ ಹಾಕಿದರೆ ಮಾತ್ರ ನಮಗೆ ಹೊರ ಮತ್ತು ಒಳ ಪದರುಗಳು ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಹಾಕಿದರೆ ಹೊರ ಭಾಗ ಮಾತ್ರ ಫ್ರೈ ಆಗುತ್ತೆ, ಒಳಭಾಗ ಹಸಿ ಬಿಸಿ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ 3 ರಿಂದ 4 ನಿಮಿಷ ನಾವು ಫ್ರೈ ಮಾಡಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಆದ ತಕ್ಷಣ ಇದು ಪೂರಿ ಥರ ಉಬ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೋಡ್ತಾ ಇದ್ರಲ್ವಾ ಪೂರಿ ಥರ ಹೇಗೆ ಉಪ್ಕೊಳ್ತಾ ಇದೆ ಅಂತ. ಈಗ ಕಂದು ಬಣ್ಣ ಬರೋವರೆಗೂ ಕರಿಯಬೇಕು. ಸೊ ಕಂದು ಬಣ್ಣ ಬಂದ ತಕ್ಷಣ ನಾವು ಎಣ್ಣೆಯಿಂದ ಪಾತ್ರೆಗೆ ತೆಗೆಯಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯಮಾಡಿ ಕ್ಷಮೆ ಇರಲಿ ಮತ್ತು ನಿಮ್ಮ ಒಂದು ಸಜೆಷನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮಾತ್ರ ಮರೆಯಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಬಲೂನ್ ಥರ ಉಪ್ಕೊಳ್ತಾ ಇದ್ದಾವೆ ಈ ನಿಮ್ಮ ಗಾರ್ಗಿ. ಇನ್ನು 1 ನಿಮಿಷ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಈಗ ಇದು ತಿನ್ನೋದಕ್ಕೆ ರೆಡಿ ಇದೆ ಫ್ರೆಂಡ್ಸ್. ಇದನ್ನು ನೀವು ಮಾಡಿಕೊಳ್ಳಿ ಮತ್ತು ತಿಂದ್ಕೊಳ್ಳಿ. ದಯಮಾಡಿ ಹೇಗಿದೆ ಅಂದ್ಬಿಟ್ಟು ಇದರ ಕಮೆಂಟನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದು ನಿಮ್ಮ ಗಾರ್ಗಿ ಶಿವರಾತ್ರಿಯ ಸ್ಪೆಷಲ್ ಸ್ವೀಟ್.